ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಒಂದು ಮಂತ್ರವನ್ನು ಜಪಿಸಿದರೆ ನಿಮ್ಮ ಒಂದು ಮನಸ್ಸಿಗೆ ಆದಷ್ಟು ನೆಮ್ಮದಿ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಎರಡೆರಡು ರಾಶಿಯದ್ದು ಹೇಳ್ತೇನೆ ಇವತ್ತು ಈ ಒಂದು ವಿಡಿಯೋದಲ್ಲಿ. ಮೇಷ ಮತ್ತು ವೃಷಭ ರಾಶಿಗೆ ಸಂಬಂಧಪಟ್ಟ ಮಂತ್ರವನ್ನು ಹೇಳ್ತೇನೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಹಾಗೆಯೇ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಅದು ಸಬ್ಸ್ಕ್ರೈಬ್ ಮಾಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಅದನ್ನು ಡೀಟೇಲ್ ಆಗಿ ಬರೆದು ಸ್ಪಷ್ಟವಾಗಿ ಕಳಿಸಿ, ಅರ್ಥ ಆಗುವಾಗ ಕಳಿಸಿ. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಯಾರಿಗದು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸಿ. ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ನಾನು ಕೂಡ ತುಂಬ ಹೃದಯದಿಂದ ವಿಶ್ ಮಾಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಅದು ಅರ್ಧಂಬರ್ಧ ಪ್ರಶ್ನೆ ಹಾಕಬೇಡಿ, ಕರೆಕ್ಟಾಗಿ ಹಾಕಿ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಗುರುಗಜ್ಜ ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ರಾಶಿಗೆ ಅನುಗುಣವಾಗಿ ಆ ಒಂದು ಮಂತ್ರಗಳನ್ನು ಹೇಳ್ತಾ ಹೋಗ್ತೇನೆ. ಒಂದೊಂದು ವಿಡಿಯೋದಲ್ಲಿ ಎರಡೆರಡು ಮಂತ್ರ. ಈಗ ಮೇಷ ಮತ್ತು ವೃಷಭದ್ದು ಹೇಳ್ತೇನೆ. ಈ ಒಂದು ಮಂತ್ರವನ್ನು ನೀವು ಬೆಳಗಿನ ಹೊತ್ತಿನಲ್ಲಿ ಒಂದು 108 ಬಾರಿ, 9 ಬಾರಿನೂ ಆಗುತ್ತೆ, 21 ಬಾರಿ ಅಥವಾ 108 ಬಾರಿ ಪಠಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪಾಸಿಟಿವ್ ಆಗಿರುತ್ತೆ ಮನಸ್ಸು. ಆದಷ್ಟು ನಿಮ್ಮ ಇಷ್ಟಾರ್ಥ ಸಿದ್ಧಿ ಕೂಡ ಆಗುತ್ತೆ. ಏನಾದರೂ ರಾಶಿಗೆ ಅನುಗುಣವಾಗಿ ಏನಾದರೂ ದೋಷ ಇದ್ದು ಅಥವಾ ಗ್ರಹಗಳಿಂದ ದೋಷ ಇದ್ದರೆ ಅಥವಾ ಅದರಿಂದ ಏನಾದರೂ ಸಮಸ್ಯೆ ಇದ್ದರೆ ಅದು ಖಂಡಿತ ಆದಷ್ಟು ದೂರವಾಗುತ್ತೆ ಅಂತಲೇ ಹೇಳಬಹುದು. ಈ ಮಂತ್ರ ಹೀಗಿದೆ. ದಿನಾಲು ಇದನ್ನು ಬಾಕಿ ಮಂತ್ರ ಏನು ಮಾಡ್ತೀರಿ ಅದರೊಟ್ಟಿಗೆ ಇದನ್ನು ಕೂಡ ರಾಶಿಗೆ ಅನುಗುಣವಾಗಿ ಮಂತ್ರವನ್ನು ಮಾಡಿದರೆ ಒಳ್ಳೆಯದು. ಮೇಷರಾಶಿಯ ಮಂತ್ರ ಹೀಗಿದೆ: ಓಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಕರೆಕ್ಟಾಗಿ ಭಕ್ತಿ, ನಂಬಿಕೆ, ಶ್ರದ್ಧೆ, ಏಕಾಗ್ರತೆಯಿಂದ ಮಾತ್ರ ಪಠಿಸಬೇಕು, ಒಟ್ಟಾರೆ ಪಠಿಸಬೇಡಿ. ಅದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಓಂ ಹ್ರೀಂ ಶ್ರೀಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಇದು ಮೇಷರಾಶಿಯವರದು. ಈಗ ನೆಕ್ಸ್ಟ್ ವೃಷಭ ರಾಶಿಯವರದು ಹೀಗಿದೆ: ಓಂ ಗೋಪಾಲಾಯ ಉತ್ತರ ಧ್ವಜಾಯ ನಮಃ. ಓಂ ಗೋಪಾಲಾಯ ಉತ್ತರ ಧ್ವಜಾಯ ನಮಃ. ಇದು ವೃಷಭ ರಾಶಿಯವರಿಗೆ ಈ ಒಂದು ಮಂತ್ರ. ಅಂದರೆ 9, 21 ಅಥವಾ 108 ಬಾರಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಂತ್ರವನ್ನು, ಈ ಒಂದು ಮಂತ್ರವನ್ನು ಮಾಡಿದರೆ ಖಂಡಿತ ನಿಮ್ಮ ಒಂದು ಆದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದಷ್ಟು ಅಂದರೆ ಆದಷ್ಟು ಬೆಳಗಿನ ಹೊತ್ತಿನಲ್ಲಿ ನಿಮ್ಮ ಪ್ರಾರ್ಥನೆ ಸಮಯದಲ್ಲಿ ಇದನ್ನು ಮಾಡಬೇಕು. ರಾಶಿಗೆ ಅನುಗುಣವಾಗಿ ಮಾಡುವಂಥದ್ದು. ಬಾಕಿದು ಎಲ್ಲ ಮಂತ್ರಗಳನ್ನು ಮಾಡಿ, ಆದರೆ ರಾಶಿಗೆ ಅನುಗುಣವಾಗಿ ಮಂತ್ರ ಏನಿದೆ ಇದು ಖಂಡಿತವಾಗ್ಲೂ ಇದರಿಂದ ಒಳ್ಳೆಯದೇ ಆಗುತ್ತೆ. ಆದಷ್ಟು ಸಮಸ್ಯೆಗಳು ದೂರವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆಯೇ ಏನಾದರೂ ಪದೇ ಪದೇ ಬೇಜಾರು ಮನಸ್ಸಿಗೆ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಆದಷ್ಟು ದೂರವಾಗುತ್ತೆ. ಈ ಒಂದು ಮಂತ್ರವನ್ನು ಮಾತ್ರ ಭಕ್ತಿ, ಶ್ರದ್ಧೆ, ನಂಬಿಕೆ ಮತ್ತು ಏಕಾಗ್ರತೆಯಿಂದ ಮಾಡಬೇಕು. ಒಟ್ಟಾರೆ ಮಾಡಿದರೆ ಏನೂ ಸಿಗಲ್ಲ. ಯಾವುದರಿಂದೂ ಆಗದ್ದು ಒಂದು ಮಂತ್ರದಿಂದ ಸಿದ್ಧಿಸುತ್ತೆ, ಫಲಿಸುತ್ತೆ, ಒಳ್ಳೆಯದು ಅಂತ ನಾನು ಯಾವತ್ತೂ ಪ್ರತಿದಿನ ಹೇಳ್ತೇನೆ. ಅದಕ್ಕೆ ನಾನು ನಿಮಗೆ ಆದಷ್ಟು ರಾಶಿಗೆ ಅನುಗುಣವಾಗಿ ಕೆಲವೊಂದು ಮಾಹಿತಿ ಇರುವಂಥ ವಿಡಿಯೋನೂ ಹಾಕ್ತಾ ಇದ್ದೇನೆ.